ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಆಧ್ಯಾತ್ಮ ಬಂಧುಗಳೇ, ಮಾರ್ಗಶಿರ ಮಾಸ ಶುಕ್ಲ ಪಕ್ಷದಲ್ಲಿ ಮೋಕ್ಷದ ಎಂಬ ಹೆಸರಿನ ಏಕಾದಶಿ ವ್ರತವು ಬರುತ್ತಾ ಇದೆ. ಈ ಏಕಾದಶಿಗೆ ಮೋಕ್ಷದ ಎಂಬ ಹೆಸರು ಯಾಕೆ ಬಂತು? ಇನ್ನು ಒಂದು ವಿಶೇಷ, ಇವತ್ತಿನ ದಿನ ಗೀತಾ ಜಯಂತಿಯೂ ಆಗಿದೆ. ಯಾಕೆ ಇಂದು ಗೀತಾ ಜಯಂತಿ ಬರುತ್ತಿದೆ? ಈ ಏಕಾದಶಿಯ ಬಗ್ಗೆ ಇರುವ ಶಾಸ್ತ್ರೀಯ ಮಹತ್ವವೇನು? ಪೌರಾಣಿಕ ಕಥೆಯೇನು? ಈ ಏಕಾದಶಿ ವ್ರತ ಉಪವಾಸವನ್ನು ಮಾಡುವುದರಿಂದ ಏನೇನು ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ? ಇದು ಈ ವರ್ಷ ಯಾವಾಗ ಇದೆ? ಮೋಕ್ಷದ ಏಕಾದಶಿ ಎಂದು ಏನು ಮಾಡಬೇಕು? ದಶಮಿ, ಏಕಾದಶಿ, ದ್ವಾದಶಿ ದಿನಗಳ ವಿಶೇಷ ಆಚರಣೆಗಳೇನು? ದಾನ, ಧರ್ಮ, ಜಾಗರಣೆ, ಪಾರಣೆಗಳ ನಿಯಮಗಳೇನು ಎಂಬ ಎಲ್ಲ ವಿಧದ ಮಾರ್ಗಶಿರ ಶುಕ್ಲ ಮೋಕ್ಷದ ಏಕಾದಶಿಯ ಗೀತಾ ಜಯಂತಿಯ ವಿಚಾರಗಳನ್ನು, ಇದಕ್ಕೆ ಸಂಬಂಧಪಟ್ಟ ಪೌರಾಣಿಕವಾದ ಕಥೆಗಳನ್ನು ಇದರಲ್ಲಿ ತಿಳಿದುಕೊಳ್ಳೋಣ. ಶ್ರೋತೃಗಳೇ, ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮವಾಗಿದ್ದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಪ್ರಶ್ನೆ, ಮೆಚ್ಚುಗೆ, ಸಂದೇಹಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಬೇಕಾದ ಜ್ಯೋತಿಷ್ಯ, ವಾಸ್ತು, ಪೂಜೆ, ಶಾಂತಿ, ಪೌರೋಹಿತ್ಯ ಕರ್ಮಗಳ ಬಗ್ಗೆಯೂ ನಮ್ಮನ್ನು 9820118612 ಅಥವಾ 6361335709ಗೆ ಕರೆ ಮಾಡಬಹುದು. ಶ್ರೋತೃಗಳೇ, ಭಗವದ್ಗೀತೆಯ ಪ್ರಾರಂಭದಲ್ಲಿ ಅರ್ಜುನನು ತನ್ನ ಎದುರಿಗಿರುವ ಅಗಾಧ ಕುರು ಸೈನ್ಯವನ್ನು ಕಂಡು ಅಂತರ್ಮುಖವಾಗಿ ಅತ್ಯಂತ ಖಿನ್ನನಾಗಿ ಕಳವಳಗೊಂಡು ಶ್ರೀಕೃಷ್ಣನಲ್ಲಿ ಮಾಡಿದ ಅನೇಕ ಪ್ರಶ್ನೆಗಳಲ್ಲಿ ಒಂದು ಇದೂ ಆಗಿದೆ. ಹೇ ಕೃಷ್ಣ, ಒಂದು ವೇಳೆ ಇಂಥ ಭಯಂಕರ ಯುದ್ಧ ನಡೆದರೆ ಲಕ್ಷಾನುಗಟ್ಟಲೆ ವೀರರು ಸಾವನ್ನಪ್ಪಿ ಅವರ ಪಿತೃಗಳು ಸದ್ಗತಿ ಇಲ್ಲದೆ ಅವರಿಗೆ ಮೋಕ್ಷದ ದಾರಿ ತಪ್ಪಿ ಹೋಗಿ ಪಿಂಡ ಪ್ರಧಾನ ತರ್ಪಣಗಳಿಲ್ಲದೆ ಲುಪ್ತ ಪಿಂಡರಾಗುತ್ತಾರೆ, ಅವರೆಲ್ಲ ದುರ್ಗತಿ ಹೊಂದುತ್ತಾರೆ. ಶ್ರೀಕೃಷ್ಣನು ಅರ್ಜುನನ ಇಂಥ ಅನೇಕ ಪ್ರಶ್ನೆಗಳಿಗೆ ಆ ಪ್ರಕ್ಷುಬ್ಧವಾದ ಯುದ್ಧ ಭೂಮಿಯಲ್ಲಿಯೂ ಎಂದೆಂದಿಗೂ ಮಾನವ ಪ್ರಪಂಚಕ್ಕೆ ಪ್ರಸ್ತುತವಾದ ಧರ್ಮ, ಸಮಾಜ, ನ್ಯಾಯ ಸಮವಾದ ಸಮರ್ಪಕ ಉತ್ತರಗಳನ್ನು ನೀಡಿ ಪ್ರತಿಯೊಬ್ಬನ ಸಾರ್ಥಕ ಜೀವನಕ್ಕೂ ಮುಖ್ಯ ಅಧ್ಯಯನ ಆಚರಣೆಗಳಿಗೂ ಕಾರಣವಾದ ಇಹಸುಖ ಪರಸುಖಗಳಿಗೆ ಸಾಧನಭೂತವಾದ ದಿವ್ಯವಾಣಿ ಭಗವದ್ಗೀತೆಯನ್ನ ಅರ್ಜುನನಿಗೆ ಉಪದೇಶ ಮಾಡಿದ. ಈ ಭಗವದ್ಗೀತೆಯನ್ನ ಅರ್ಜುನನ ಮುಖಾಂತರ ಜಗತ್ತಿಗೆ ನೀಡಿದ ಅತ್ಯಂತ ಪವಿತ್ರವಾದ ದಿನ ಮಾರ್ಗಶಿರ ಶುದ್ಧ ಏಕಾದಶಿಯ ದಿನ. ಆದ್ದರಿಂದಲೇ ಈ ದಿನವನ್ನ ಗೀತಾ ಜಯಂತಿ ಎಂದು ಕೂಡ ಆಚರಿಸಲಾಗುತ್ತಿದೆ. ಪ್ರತಿಯೊಂದು ಏಕಾದಶಿಗೂ ಪ್ರತ್ಯೇಕ ಹೆಸರು, ಮಹತ್ವಗಳಿದ್ದು ಮಾರ್ಗಶಿರ ಶುದ್ಧ ಏಕಾದಶಿಯು ಇದೇ ಅರ್ಥದಿಂದ, ಅಂದರೆ ಭಗವದ್ಗೀತೆಯನ್ನ ಪಾರ್ಥನ ಮುಖಾಂತರ ವಿಶ್ವಕ್ಕೆ ಕೊಟ್ಟ ದೊಡ್ಡ ದಿನವೂ ಆದ್ದರಿಂದ ಇದು ಮೋಕ್ಷದ ಎಂದು ಆಗಿದೆ. ಪೂರ್ಣ ವಿಶ್ವಕ್ಕೆ ಮಹಾನ್ ಜೀವನ ಉಜ್ಜೀವನ ಸಂದೇಶವನ್ನ ಕೊಟ್ಟ ಭಗವದ್ಗೀತೆ ಐಹಿಕವಾದ ಎಲ್ಲಾ ಸುಖ ಭಾಗ್ಯಗಳೊಂದಿಗೆ ಜೀವನ ಸಾರ್ಥಕ್ಯವನ್ನು, ಪಾರತ್ರಿಕ ಮೋಕ್ಷವನ್ನು ನೀಡುವ ಮಹಾನ್ ಕೃತಿಯಾಗಿದೆ. ಪುಟ್ಟ ಪುಸ್ತಕವಾಗಿದ್ದರೂ ತ್ರಿವಿಕ್ರಮ ಶಕ್ತಿಯನ್ನ ಹೊಂದಿದೆ. ಈ ದಿನವೇ ಭಗವದ್ಗೀತೆಯ ಉಪದೇಶವನ್ನ ನೀಡಿದ್ದರಿಂದ ಇಂದು ಮೋಕ್ಷದ, ಅಂದರೆ ಇಹ ಸುಖದೊಂದಿಗೆ ಮೋಕ್ಷವನ್ನೇ ಪ್ರದಾನ ಮಾಡುವ ದಿನವೂ ಆಗಿದೆ. ಮಾತ್ರವಲ್ಲದೆ ಭಗವಂತನಿಗೆ ಅತ್ಯಂತ ಪ್ರಿಯವಾದ ದಿನ ಏಕಾದಶಿ ತಿಥಿಯೂ ಆಗಿದ್ದು, ಈ ಮೋಕ್ಷದ ಏಕಾದಶಿಗೆ ಇನ್ನೂ ಮಹತ್ವಗಳು ಪ್ರಾಪ್ತವಾಗುತ್ತವೆ. ಪ್ರತಿನಿತ್ಯವೂ ಈ ಭಗವಂತನ ದಿವ್ಯವಾಣಿ ಗೀತೆಯನ್ನ ಚಿಂತನೆ, ಅಧ್ಯಯನ ಗೈಯಬೇಕು. ಗೀತಾ ಜಯಂತಿಯ ದಿನವಾದ ಇಂದು ಪ್ರತಿಯೊಬ್ಬರೂ ಖಂಡಿತವಾಗಿಯೂ ಮರೆಯದೆ ಗೀತಾ ಪಾರಾಯಣ ಅಧ್ಯಯನವನ್ನ ಸ್ವಲ್ಪವಾದರೂ ಚಿಂತನೆ ಮಾಡಲೇಬೇಕು. ಹಾಗೆಯೇ ಬ್ರಹ್ಮಾಂಡ, ಬ್ರಹ್ಮವೈವರ್ತ ಮೊದಲಾದ ಪುರಾಣಗಳು ಈ ಮಾರ್ಗಶಿರ ಶುಕ್ಲ ಏಕಾದಶಿಗೆ ಮೋಕ್ಷದ ಎಂಬ ಹೆಸರು ಬಂದಿರುವ ಕಾರಣವನ್ನು, ಅದರ ಮಹತ್ವದ ಕಥೆಯನ್ನು ತಿಳಿಸುತ್ತವೆ. ಪಾಂಡವ ಜ್ಯೇಷ್ಠನಾದ ಯುಧಿಷ್ಠಿರನು ಒಂದೊಮ್ಮೆ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣನಲ್ಲಿ ಈ ಏಕಾದಶಿಯ ಬಗ್ಗೆ ಕೇಳಿದಾಗ ಇದರ ಮಹತ್ವವನ್ನು ದೇವದೇವನಾದ ಶ್ರೀಕೃಷ್ಣನೇ ಧರ್ಮರಾಜನಿಗೆ ತಿಳಿಸುತ್ತಾನೆ. ಹಿಂದೆ ಚಂಪಕನಗರ ಎಂಬ ರಾಜ್ಯದಲ್ಲಿ ಪರಮ ಧಾರ್ಮಿಕನು, ವಿಷ್ಣು ಭಕ್ತನು, ಪ್ರಜೆಗಳನ್ನ ಮಕ್ಕಳಂತೆ ಪರಿಪಾಲನೆ ಮಾಡುವವನು ಆದ ವೈಖಾನಸ ಎಂಬ ಮಹಾರಾಜನಿದ್ದ. ಜೀವನದುದ್ದಕ್ಕೂ ಧರ್ಮ, ನ್ಯಾಯಯುತ ರಾಜ್ಯ ಪಾಲನೆಯನ್ನ ಮಾಡಿ ಅತ್ಯಂತ ಕೀರ್ತಿಯನ್ನ, ಪ್ರಜೆಗಳ ಪ್ರೀತಿಯನ್ನ ಪಡೆದ ಆ ರಾಜನಿಗೆ ಒಂದೊಮ್ಮೆ ರಾತ್ರಿಯ 4ನೇ ಜಾವದಲ್ಲಿ ದುಸ್ವಪ್ನವೊಂದು ಬಿದ್ದು ಅದರಲ್ಲಿ ಅವನ ತಂದೆಯೊಂದಿಗೆ ಪಿತೃಗಳೆಲ್ಲರೂ ದುರ್ಗತಿ ಹೊಂದಿದ ದೃಶ್ಯವನ್ನ ಕಂಡು ರಾಜ ಮರುಗುತ್ತಾನೆ. ಮರುದಿನ ಶ್ರೇಷ್ಠ ಬ್ರಾಹ್ಮಣೋತ್ತಮರಲ್ಲಿ
ತನ್ನ ಸ್ವಪ್ನದ ಬಗ್ಗೆ ಕೇಳಿ ಪಿತೃಗಳ ಸದ್ಗತಿಗೆ ಮಗನಾಗಿ ತಾನು ಮಾಡಬೇಕಾದ ಕರ್ತವ್ಯಗಳೇನು, ಯಾವ ಕಾರಣದಿಂದ ಪಿತೃಗಳು ದುರ್ಗತಿಯನ್ನು ಹೊಂದಿದ್ದಾರೆ, ಅವರ ಸದ್ಗತಿಗೆ ಏನು ಮಾಡಬೇಕು ಎಂದು ದುಃಖ ಚಿಂತೆಯಿಂದ ಪ್ರಶ್ನೆ ಮಾಡುವಾಗ ಆ ಬ್ರಾಹ್ಮಣೋತ್ತಮರು, ರಾಜ ದುಃಖ ಪಡಬೇಡ, ಚಂಪಕನಗರದ ಈ ರಾಜ್ಯದ ಹೊರಭಾಗದ ದಟ್ಟ ಅರಣ್ಯದಲ್ಲಿರುವ ಪರ್ವತ ಎಂಬ ಮಹಾಯೋಗಿ ಜ್ಞಾನಿ ಋಷಿಗಳನ್ನ ಸಂಪರ್ಕಿಸಿ ಅವರ ಮಾರ್ಗದರ್ಶನವನ್ನು ಪಡೆದು ನಿನ್ನ ಪ್ರಶ್ನೆಗೆ ಉತ್ತರವನ್ನು ಪಡೆದುಕೋ ಎಂದು ಮಹಾರಾಜನಿಗೆ ತಿಳಿಸುತ್ತಾರೆ. ತಕ್ಷಣ ವೈಖಾನಸ ಮಹಾರಾಜನು ಪರ್ವತ ಮುನಿಗಳಲ್ಲಿಗೆ ತೆರಳಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗೈದು ವಿನಯ ಭಕ್ತಿಗಳಿಂದ ತನಗೆ ಬಿದ್ದ ಸ್ವಪ್ನದ ವಿಚಾರವನ್ನು ಹೇಳಿದ. ಪಿತೃ ಸದ್ಗತಿಗೆ ಬೇಕಾಗಿ ಏನು ಮಾಡಬೇಕು ಎಂದು ಕೇಳಿದ. ಪರ್ವತ ಮುನಿಗಳು ಇವನ ಪಿತೃಗಳ ದುರ್ಗತಿಗೆ ಕಾರಣವನ್ನು, ಅವರು ಜೀವನದಲ್ಲಿ ತಿಳಿಯದೆ ಮಾಡಿದ ಅನೇಕ ವಿಧ ಪಾಪಗಳಿಂದಾಗಿ ದುರಂತ ಸ್ಥಿತಿಗೆ ತಲುಪಿದಿರುವ ಎಲ್ಲಾ ವಿಚಾರಗಳನ್ನ ಯೋಗ ದೃಷ್ಟಿಯಿಂದ ತಿಳಿದು ಮಹಾರಾಜ ವೈಖಾನಸನಿಗೆ ಅರ್ಹುತ್ತಾರೆ. ರಾಜ, ನಿನ್ನ ತಂದೆ ಪಿತೃಗಳು ಅದಾವ ಕಾರಣದಿಂದಲಾದರೂ ದುರ್ಗತಿಯನ್ನು ಪಡೆದಿದ್ದರೂ ಅವರೆಲ್ಲರಿಗೂ ಸದ್ಗತಿ ಮೋಕ್ಷ ಪ್ರಾಪ್ತಿಗಾಗಿ ಮುಂದೆ ಬರುವ ಮಾರ್ಗಶಿರ ಶುಕ್ಲ ಏಕಾದಶಿಯನ್ನು ಶ್ರದ್ಧಾಭಕ್ತಿಗಳಿಂದ ನಡೆಸು. ದಶಮಿ, ಏಕಾದಶಿ, ದ್ವಾದಶಿ ತ್ರಿದಿನ ಸಹಿತವಾದ ಈ ಪೂರ್ಣ ವ್ರತದ ಪುಣ್ಯ ಫಲವನ್ನ ಅವರಿಗೆ ಅರ್ಪಿಸು. ನಿನ್ನ ಎಲ್ಲಾ ಪಿತೃಗಳು ಈ ಮೋಕ್ಷದ ಏಕಾದಶಿಯ ಉಪವಾಸ ಹಾಗೆ ಪೂರ್ಣ ವ್ರತ ಪುಣ್ಯ ಫಲದಿಂದ ನಿಶ್ಚಿತವಾಗಿ ಮೋಕ್ಷವನ್ನು ಹೊಂದುತ್ತಾರೆ ಎಂದು ಆಶೀರ್ವದಿಸುತ್ತಾರೆ. ವೈಖಾನಸ ಮಹಾರಾಜನು ಪರ್ವತ ಋಷಿಗಳು ಹೇಳಿದ ಹಾಗೆಯೇ ಈ ಮೋಕ್ಷದ ಎಂಬ ಏಕಾದಶಿಯನ್ನ ನಡೆಸಿದ. ಕೆಲವೇ ಸಮಯದಲ್ಲಿ ಮಗ ರಾಜ ಮಾಡಿದ ಏಕಾದಶಿಯ ಉಪವಾಸ ವ್ರತದ ಪುಣ್ಯ ವಿಶೇಷದಿಂದ ಅವನ ಪಿತೃಗಳು ಸದ್ಗತಿಯನ್ನು ಹೊಂದಿದರು. ಹೀಗೆ ಎಲ್ಲಾ ದುರ್ಗತಿಗೆ ಪ್ರಾಪ್ತರಾದ ಪಿತೃಗಳಿಗೆ ಮೋಕ್ಷದಾಯಕವೂ ಜೀವನದ ಎಲ್ಲಾ ವಿಧದ ಸುಖ ಭೋಗದಾಯಕವೂ ಆದ ಮೋಕ್ಷದ ಏಕಾದಶಿಯ ಪುಣ್ಯ ಕಥೆ ಮಹತ್ವವನ್ನ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ತಿಳಿಸಿ ಮಾರ್ಗಶಿರ ಶುದ್ಧ ಏಕಾದಶಿಗೆ ಮೋಕ್ಷದ ಎಂಬ ಹೆಸರು ಬರಲು ಕಾರಣಗಳನ್ನು ಈ ಮೂಲಕ ಅರ್ಹುತ್ತಾನೆ. ಇಂತಹ ಮಹತ್ವದ ಮೋಕ್ಷದ ಎಂಬ ಏಕಾದಶಿಯು ಈ ವರ್ಷ 2021 ಡಿಸೆಂಬರ್ 14 ಮಂಗಳವಾರದಂದು ಬರುತ್ತಿದ್ದು, ಇದಕ್ಕೆ ಮುಂಚಿನ ದಿನ ದಶಮಿ ಅಂದರೆ ಡಿಸೆಂಬರ್ 13 ಸೋಮವಾರದಂದು ಸಂಜೆ ಶುದ್ಧ ಸಾತ್ವಿಕ ಫಲಹಾರಗಳನ್ನು ನಡೆಸಿ ಏಕಾದಶಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಚಿರ್ಭೂತರಾಗಿ ತುಳಸಿ ದಾಮೋದರನಿಗೆ ವಂದಿಸಿ ಮಹಾವಿಷ್ಣು ಪೂಜೆಯನ್ನ ಯಥಾಶಕ್ತಿ ಗೊತ್ತಿರುವ ಮಂತ್ರ ಜಪಗಳಿಂದ ಮಾಡಿ ಪೂಜಿಸಬೇಕು. ಆ ದಿನ ರಾತ್ರಿಯು ಜಾಗರಣೆಯನ್ನ ಸಹ ಭಜನೆ, ಹರಿಸ್ಮರಣೆ, ಸತ್ಕಥಾ ಶ್ರವಣದೊಂದಿಗೆ ಯಥಾಶಕ್ತಿ ಮಾಡಬೇಕು. ಈ ಏಕಾದಶಿಯ ದಿನ ಪೂರ್ಣ ನಿರ್ಜಲರಾಗಿ ಉಪವಾಸವನ್ನ ನಡೆಸಿ ಮರುದಿನ ದ್ವಾದಶಿ ಡಿಸೆಂಬರ್ 15 ಬುಧವಾರದಂದು ಬೆಳಿಗ್ಗೆ ಸ್ನಾನ ಸಂಧ್ಯಾವಂದನೆಯೊಂದಿಗೆ ಮಹಾವಿಷ್ಣು ಪೂಜೆಯನ್ನು ಯಥಾಶಕ್ತಿ ನೈವೇದ್ಯ, ಭಕ್ಷ್ಯ, ಭೋಜ್ಯ, ಫಲವಸ್ತು, ಹಾಲು ಹಣ್ಣುಗಳನ್ನು ಅರ್ಪಿಸಿ ಪೂಜೆ ಮಾಡಿ ಬೆಳಿಗ್ಗೆ 6:20 ನಂತರ ಪಿತೃತರ್ಪಣಾದಿಗಳನ್ನು ಕೊಟ್ಟು ತೀರ್ಥಪ್ರಾಶನ ಮಾಡಿ ಪಾರಣೆ ಅಥವಾ ಭೋಜನವನ್ನ ನಡೆಸಬೇಕು. ನಂತರ ಏಕಾದಶಿ ವ್ರತದ ಕೃಷ್ಣಾರ್ಪಣವನ್ನು ನಡೆಸಿ ಭಗವದ್ಗೀತಾ ಅಧ್ಯಯನ, ಶ್ರವಣ, ಮನನಾದಿಗಳನ್ನು ಯಥಾಶಕ್ತಿ ಮಾಡಬೇಕು. ಗೀತಾ ಜಯಂತಿ ಹಾಗೂ ಮೋಕ್ಷದ ಏಕಾದಶಿಯ ವಿಶೇಷ ಪುಣ್ಯ ಫಲಪ್ರಾಪ್ತಿಗಾಗಿ ಶ್ರೇಷ್ಠ ಬ್ರಾಹ್ಮಣರಿಗೆ ಗೀತಾ ಪುಸ್ತಕದ ದಾನವನ್ನು ಯಥಾಯೋಗ್ಯ ದಕ್ಷಿಣೆಯೊಂದಿಗೆ ನೀಡಬೇಕು. ಹೀಗೆ ಮಾರ್ಗಶಿರ ಶುಕ್ಲ ಮೋಕ್ಷದ ಏಕಾದಶಿಯನ್ನ, ಗೀತಾ ಜಯಂತಿಯನ್ನು ಸಾರ್ಥಕವಾಗಿ ನಡೆಸಿ ಎಲ್ಲಾ ರೀತಿಯ ಐಹಿಕ ಪಾರತ್ರಿಕ ಶ್ರೇಯಸ್ಸನ್ನ ಪಡೆಯಿರಿ ಎನ್ನುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ. ಸಮೇ ವಿಷ್ಣು ಪ್ರಸೀದತು, ಸಮೇ ವಿಷ್ಣು ಪ್ರಸೀದತು.